ಯಮನನ್ನೇ ಸೋಲಿಸಿ ಸಾವನ್ನೇ ಗೆದ್ದ ಮೃತ್ಯುಂಜಯ. ನಿನ್ನೆ ಏರ್ ಇಂಡಿಯಾ ವಿಮಾನ ಪತನ 241 ಮಂದಿ ಬಲಿಯಾಗಿದ್ರು. ಪವಾಡ ಸದೃಶ್ಯದ ರೀತಿ ಓರ್ವ ಬ್ರಿಟನ್ನಲ್ಲಿ ನೆಲೆಸಿರುವ ಭಾರತೀಯ. ಎರಡ್ನೂರ 40 ಚಿಲ್ಲರೆ ಜನ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ. 40 ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾನೆ. ಎಮರ್ಜೆನ್ಸಿ ಡೋರ್ ಪಕ್ಕದಲ್ಲೇ ಕೂತಿದ್ದ ವಿಶ್ವಾಸ್ ಕುಮಾರ್ ರಮೇಶ್ ಅಪಾಯದ ಮುನ್ಸೂಚನೆ ಅರಿತು ವಿಮಾನ ಅಪ್ಪಳಿಸುವ ಮುನ್ನವೇ ಜಿಗಿದಿದ್ದಾನೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದ ವಿಶ್ವಾಸ್. ಇದನ್ನೇ ಹೇಳೋದು ಪವಾಡ ಅಂತ. ಗಾಬರಿಯಿಂದ ಜಿಗಿದು ನಡೆದುಕೊಂಡು ಹೋಗುವ ವಿಡಿಯೋ ವೈರಲ್ ಆಗಿದೆ. ಆತನಿ ಪಾಪ ಬಿದ್ದು ಕೂಡ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಳೆದ 20 ವರ್ಷಗಳಿಂದ ಲಂಡನ್ನಲ್ಲೇ ಸೆಟಲ್ ಆಗಿದ್ದ ವಿಶ್ವಾಸ್ ಕುಮಾರ್ ಯಮನನ್ನೇ ಸೋಲಿಸಿ ಸಾವನ್ನೇ ಗೆದ್ದ ಮೃತ್ಯುಂಜಯ. ನಿನ್ನೆ ಏರ್ ಇಂಡಿಯಾ ವಿಮಾನ ಪತನ ಆಯಿತು. 241 ಮಂದಿ ಬಲಿಯಾದರು. ಪವಾಡ ಸದೃಶ್ಯದ ರೀತಿ ಓರ್ವ ಬ್ರಿಟನ್ನಲ್ಲಿ ನೆಲೆಸಿರ್ತಕ್ಕಂತಹ ಭಾರತೀಯ ಪಾರಾಗಿದ್ದಾನೆ. ಸೀಟ್ ನಂಬರ್ 11A ನಲ್ಲಿ ಕೂತಿದ್ದ ವಿಶ್ವಾಸ್ ಕುಮಾರ್ ರಮೇಶ್ 40 ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾನೆ. ವಿಮಾನದಲ್ಲಿ ಕೂತ್ಕೊಂಡಂತಹ ಪ್ರಯಾಣಿಕರನ್ನ ಅಲ್ಲಿನ ಏರ್ ಹೋಸ್ಟರ್ಸ್ಗಳು ಎಲ್ಲರೂ ಕೂಡ ಟೇಕ್ ಆಫ್ ಆಗುವುದಕ್ಕೆ ಮುನ್ನ ಚೆಕ್ ಮಾಡ್ತಾರೆ, ಯಾರ್ಯಾರು ಸೀಟ್ ಬೆಲ್ಟ್ ಹಾಕಿದಾರೋ ಇಲ್ವೋ ಅಂತ ಹೇಳಿ. ಸೀಟ್ ಬೆಲ್ಟ್ ಹಾಕದೇ ಇರತಕ್ಕಂತಹ ವ್ಯಕ್ತಿಗಳು ಸೀಟ್ ಬೆಲ್ಟ್ ಹಾಕೋವರೆಗೂ ಕೂಡ ಕೆಲವೊಂದು ಏರ್ಲೈನ್ಸ್ ಟೇಕ್ ಆಫ್ ಮಾಡೋದಿಲ್ಲ. ಸೊ ಎಲ್ಲ ಸೀಟ್ ಬೆಲ್ಟ್ ಅನ್ನ ಹಾಕಿರೋದನ್ನ ಖಾತ್ರಿಪಡಿಸ್ಕೊಂಡೆ ಟೇಕ್ ಆಫ್ ಮಾಡೋದು. ಸಾವನ್ನೇ ಗೆದ್ದ ಮೃತ್ಯುಂಜಯ ವಿಶ್ವಾಸ್ ಕುಮಾರ್ ರಮೇಶ್ ಮಾತಿದು. ಟೇಕ್ ಆಫ್ ಆದ ಕೇವಲ 33 ಸೆಕೆಂಡ್ಗಳಲ್ಲಿ ಭಾರಿ ಸ್ಫೋಟದ ಸದ್ದಾಯಿತು. ಗಾಬರಿಯಾದೆ, ಪ್ಯಾನಿಕ್ ಆದೆ. ಬಳಿಕ ನನಗೆ ಎಚ್ಚರವಾದಾಗ ನನ್ನ ಅಕ್ಕಪಕ್ಕ ಮೃತದೇಹಗಳು ಬಿದ್ದಿದ್ವು. ನನಗೆ ತುಂಬಾ ಭಯವಾಗಿತ್ತು. ತಕ್ಷಣವೇ ಎದ್ದು ಓಡೋದಕ್ಕೆ ಶುರು ಮಾಡಿದೆ. ಅಲ್ಲೇ ಇದ್ದ ಕೆಲವರು ನನ್ನನ್ನ ಬಿಗಿದಪ್ಪಿ ಕರೆದೊಯ್ದರು. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಮೈ ಜುಮ್ಮೆನಿಸುತ್ತೆ. ಸಾವನ್ನೇ ಗೆದ್ದ ಏಕೈಕ ವ್ಯಕ್ತಿ ವಿಶ್ವಾಸ್ ಮಾತುಗಳು. ಸದ್ಯ ಅಹಮದಾಬಾದ್ನ ಅಸರ್ವ ಆಸ್ಪತ್ರೆಯಲ್ಲಿ ವಿಶ್ವಾಸ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಸಾವನ್ನೇ ಗೆದ್ದ ಮೃತ್ಯುಂಜಯ ವಿಶ್ವಾಸ್ ಕುಮಾರ್ ರಮೇಶ್ ಮಾತು. ಟೇಕ್ ಆಫ್ ಆದ ನೋಡಿ, ಪ್ಯಾನಿಕ್ಕಿಗೆ ಒಳಗಾದಾಗ ಯಾವ ಎಮರ್ಜೆನ್ಸಿ ಡೋರು ಎಲ್ಲೈತೆ ಯಾರು ಕೂಡ ಹುಡುಕೋದಕ್ಕೆ ಹೋಗೋದಿಲ್ಲ. ಗಾಬರಿ ಮನಸ್ಸನ್ನು ಆವರಿಸಿಕೊಂಡಾಗ ಆತನ ಮಸ್ತಿಷ್ಕಗಳು ಬ್ಲಾಕ್ ಆಗುತ್ತೆ. ಆದರೂ ಕೂಡ ವಿಶ್ವಾಸ ಇದಾನಲ್ಲ ಪಾಪ, ಆತ 20 ವರ್ಷದಿಂದ ಲಂಡನ್ನಲ್ಲೇ ಸೆಟ್ಲ್ ಆದಂತಹ ಒಬ್ಬ ವ್ಯಕ್ತಿ. ಟೇಕ್ ಆಫ್ ಆದಂತಹ 33 ಸೆಕೆಂಡ್ನಲ್ಲಿ ಆ ವಿಮಾನ ಬ್ಲಾಸ್ಟ್ ಆಗುತ್ತೆ. ಈತ ಹೊರಗೆ ಬರಬೇಕಾಗಿರೋದು ಬ್ಲಾಸ್ಟ್ ಆದ ನಂತರವೇ, ಅದಕ್ಕಿಂತ ಮುಂಚೆ ಆತನಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೀಟ್ ಬೆಲ್ಟ್ ಅನ್ನ ಕಳಚಬೇಕು, ಎಮರ್ಜೆನ್ಸಿ ಡೋರ್ ಅನ್ನ ಹುಡುಕಬೇಕು, ಇವೆಲ್ಲ ಪ್ರಕ್ರಿಯೆಗಳು ಮಾಡಬೇಕು. ಆದರೆ ಅಲ್ಲಿ ಬ್ಲಾಸ್ಟ್ ಆಗಿದೆ, ಫ್ಲೈಟೇ ಬಿರುಕಾಗಿದೆ. ಎಕ್ಸಿಟ್ ಎಂಟರು ಎಲ್ಲ ಒಂದೇ ತರ. ಬ್ಲಾಸ್ಟ್ ಆದಾಗ ಬಿರುಕಾಗುತ್ತೆ ಫ್ಲೈಟು. ಈತ ಸೀಟ್ ಬೆಲ್ಟ್ ಅನ್ನ ಇಮಿಡಿಯೇಟ್ ಕಳಚಿ ಹೊರಗೆ ಓಡ್ ಬಂದಿದ್ದಾನೆ. ನಿಜಕ್ಕೂ ಕೂಡ ಆತನ ವಿಮಾನದಿಂದ ಆತ ಹೊರಬಂದು ಪವಾಡ ಸದೃಶದ ರೂಪದಲ್ಲಿ ಆತ ಈಗ ಬದುಕುಳಿದಿರ್ತಕ್ಕಂತಹದ್ದು. ಅಕ್ಕಪಕ್ಕದಲ್ಲೇ ಯಾರು ಕಾರ್ಯಾಚರಣೆಗೆ ಯಾರು ಬಂದಿದ್ರು ಪಾಪ ಆ ನಾಗರಿಕರು ಆತನನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಟ್ರೀಟ್ಮೆಂಟ್ ಅನ್ನು ಪಡೀತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.